ಮೌಲ್ಯ ಶಿಕ್ಷಣ ತರಗತಿಗೆ ಸ್ವಾಗತ. ಹಲೋ ಮಕ್ಕಳೇ, ನಿಮಗೆಲ್ಲರಿಗೂ ಮೌಲ್ಯ ಶಿಕ್ಷಣ ತರಗತಿಗೆ ಸ್ವಾಗತ. ನಿಮಗೆ ಒಂದು ಒಳ್ಳೆಯ ಕಥೆಯನ್ನು ಹೇಳಲಿಕ್ಕೆ ನಾನೀಗ ಬಂದಿದ್ದೇನೆ. ನೀವು ಕೂಡ ಆಲಿಸಿ ನಿಮ್ಮ ಸ್ನೇಹಿತರಿಗೂ ಈ ಕಥೆಯನ್ನು ಕಳಿಸಿಕೊಡಿ. ಹಾಗಾದರೆ ಈ ಕಥೆ ಯಾರ್ದು? ಒಬ್ಬ ನರ್ಸ್ ಇದ್ದು. ನರ್ಸ್ ಅಂದರೆ ಗೊತ್ತುಂಟಲ್ವ ನಿಮಗೆ? ಹಾಂ, ನರ್ಸನ್ನು ನೋಡಿದವರು, ನರ್ಸ್ ಎಂಬ ಪದವನ್ನು ಕೇಳಿದವರು ಯಾರೂ ಇಲ್ಲ ಬಿಡಿ. ಈ ಒಂದು ಪರಿಸರದಲ್ಲಿ ಅಂತೂ, ಈ ಒಂದು ಕೊರೋನಾದ ಪರಿಸ್ಥಿತಿಯಲ್ಲಿ ಅವರು ಕೊರೋನಾದ ಫ್ರಂಟ್ ಲೈನ್ ವಾರಿಯರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ, ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ. ಕೊರೋನಾ ಮುಕ್ತ ಪರಿಸರ ಮಾಡಲಿಕ್ಕೆ ಅವರು ಹಗಲಿರುಳು ದುಡಿಯುತ್ತಾರೆ. ಅಂತಹ ಒಂದು ಕೆಲಸ ಮಾಡುವಂತಹ ದಾದಿಯರಿಗೆ ನಾವು ಮನದಲ್ಲೇ ಒಂದು ಸಲ ಸ್ಮರಿಸೋಣ, ಅವರಿಗೆ ಬಿಗ್ ಸೆಲ್ಯೂಟ್ ಹೇಳೋಣ. ಈಗ ಮಕ್ಕಳೇ, ಈಗ ನರ್ಸ್ ಆಗಬೇಕಾದ್ರೆ ಅವರು ಕಲಿಬೇಕಲ್ವಾ? ಸುಮ್ಮನೆ ನಾವು ನರ್ಸ್ ಇದೊಂದು ಬಟ್ಟೆ ಹಾಕಿ ಇಂಜೆಕ್ಷನ್ ಕೊಡಲಿಕ್ಕೆ, ಟ್ಯಾಬ್ಲೆಟ್ ಕೊಡಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಅವರಿಗೆ ಅದೇ ರೀತಿಯಾದಂತಹ ತರಬೇತಿಯ ಅವಶ್ಯಕತೆ ಇದೆ. ಕೋರ್ಸ್ ಮಾಡಬೇಕು ಅವರು. 6 ತಿಂಗಳ ಕೋರ್ಸ್ ಆಗಿರ್ಬೋದು, 3 ವರ್ಷದ ಕೋರ್ಸ್ ಆಗಿರ್ಬೋದು, 5 ವರ್ಷದ, ಹೀಗೆ ಬೇರೆ ಬೇರೆ ಥರದ ಕೋರ್ಸ್ ಮಾಡಿ ಒಂದು ಯಶಸ್ವಿಯಾದಂತಹ ನರ್ಸ್ ಆಗಬೇಕಾದ್ರೆ ಅವರು ತುಂಬ ಶ್ರಮ ಪಡಬೇಕಾಗ್ತದೆ. ಇದೇ ರೀತಿ ತುಂಬ ಮಂದಿ ನರ್ಸ್ ಕಲೀಲಿಕ್ಕೆ ಆಸಕ್ತಿ ಇರುವವರು ದೊಡ್ಡ ಸಂಸ್ಥೆಯಲ್ಲಿ ಕಲಿತಾ ಇರಬೇಕಾದ್ರೆ ಒಂದು ಸಲ ತರಗತಿಗೆ ಪ್ರೊಫೆಸರ್ ಬರ್ತಾರೆ. ಅವರಿಗೊಂದು ಸರ್ಪ್ರೈಸ್ ಟೆಸ್ಟ್ ಕೊಡ್ತಾರೆ. ಅಲ್ಲಿ ಕಲಿತಿರುವಂತಹ ನರ್ಸಿಂಗ್ ಕಲಿಯುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷೆ ಕೊಡ್ತಾರೆ. ಸರ್ಪ್ರೈಸ್ ಟೆಸ್ಟ್. ಮೊದಲಿನ ದಿವಸ ಹೇಳಿರುವುದಿಲ್ಲ ನಾನು ಪರೀಕ್ಷೆ ಮಾಡ್ತೇನೆ ಅಂತ. ಕೆಲವು ಸಲ ನಿಮಗೂ ಕೂಡ ಶಿಕ್ಷಕರು ಹೇಳ್ತಾರಲ್ವಾ, ಒಂದು ಸರ್ಪ್ರೈಸ್ ಟೆಸ್ಟ್ ಕೊಡ್ತಾನೆ. ನಿಮಗೆ ಮೊದಲಿನ ದಿವಸ ಹೇಳಿರುವುದಿಲ್ಲ, ಸಡನ್ನಾಗಿ ಬಂದು ಪರೀಕ್ಷೆ ಕೊಡ್ತಾರೆ. ಕೆಲವರು ಮಕ್ಕಳು ಎವರ್ ರೆಡಿ ಇರ್ತಾರೆ. ಯಾವಾಗ ಪರೀಕ್ಷೆ ಕೊಟ್ಟರು ನಾನು ರೆಡಿ. ಅದೇ ರೀತಿ ಈ ಸಂಸ್ಥೆಯಲ್ಲಿ ಕೂಡ ಎವರ್ ರೆಡಿ ಸ್ಟೂಡೆಂಟ್ಸ್ಗಳು ಕೂಡ ಅಲ್ಲಿ ಇದ್ದರು. ಹಾಗೆ ಪರೀಕ್ಷೆ ಕೊಡಬೇಕಾದ್ರೆ ಒಬ್ಬಳು ಬ್ರಿಲಿಯಂಟ್, ಕ್ಲಾಸಿಗೆ ಫಸ್ಟ್ ಬರುವಂಥ ಹುಡುಗಿ, ಅವಳಿಗೆ ಏನು ಕ್ಯಾರ್ ಇಲ್ಲ. ಯಾವ ಪ್ರಶ್ನೆ ಕೇಳಿದರೂ ಅವಳು ಆನ್ಸರ್ ಮಾಡಲಿಕ್ಕೆ ರೆಡಿ ಇರುವಂತಹ ಒಬ್ಬಳು ವಿದ್ಯಾರ್ಥಿನಿ. ಹೀಗೆ ಸರ್ಪ್ರೈಸ್ ಟೆಸ್ಟಲ್ಲಿ 25 ಅಂಕಗಳಿಗೆ ಒಂದು ಪರೀಕ್ಷೆ ಕೊಡ್ತಾರೆ. ಪರೀಕ್ಷೆ ಬರಿತಾ ಇರಬೇಕಾದ್ರೆ ಅವಳು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾಳೆ. ಕೊನೆಗೆ ಒಂದು ಪ್ರಶ್ನೆ ಇರ್ತದೆ. ಏನಪ್ಪ ಆ ಪ್ರಶ್ನೆ ಅಂದ್ಕೊಂಡಿದ್ದೀರಾ? ಅವಳಿಗೆ ಆ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ಅಯ್ಯೋ ದೇವರೇ, ಅಷ್ಟೊಂದು ಒಳ್ಳೆ ಕಲಿಯುವಂತಹ ವಿದ್ಯಾರ್ಥಿಗೆ ಕೊನೆಯ ಪ್ರಶ್ನೆಗೆ ಉತ್ತರ ಬರಲಿಕ್ಕೆ ಗೊತ್ತಿಲ್ಲ ಅಂದರೆ ಏನು? ನೋಡಬೇಕಾದ್ರೆ 25ರಲ್ಲಿ 5 ಅಂಕ ಆ ಪ್ರಶ್ನೆಗೆ ಮೀಸಲಿಟ್ಟಿದ್ರು ನಮ್ಮ ಪ್ರೊಫೆಸರ್ ಅವರು. ಆ ಪ್ರಶ್ನೆ ಏನಂತ ಅಂದ್ಕೊಂಡಿದ್ದೀರಾ? ಆ ಪ್ರಶ್ನೆ ಅಂದರೆ, ನಮ್ಮ ಈ ನರ್ಸಿಂಗ್ ಶಾಲೆಯನ್ನು, ನರ್ಸಿಂಗ್ ಸಂಸ್ಥೆಯನ್ನು ಗುಡಿಸುವ, ನೆಲವರೆಸುವ, ನಿಮ್ಮ ತರಗತಿಯನ್ನು ಸ್ವಚ್ಛಗೊಳಿಸುವ ಆ ಹೆಂಗಸಿನ ಹೆಸರು ಏನು? ಇವಳಿಗೆ, ನಮ್ಮ ವಿದ್ಯಾರ್ಥಿನಿಗೆ ಟೆನ್ಷನ್ ಆಗ್ತದೆ. ಅರೆ, ಇದು ತಮಾಷೆಗೆ ಕೊಟ್ಟಿರ್ಬೋದಪ್ಪ, ಏನು ಸಿಲ್ಲಿ ಪ್ರಶ್ನೆ ಕೊಡ್ತಾ ಇದ್ದಾರೆ ನಮ್ಮ ಪ್ರೊಫೆಸರು. ನಮಗೇನೋ ಜೋಕ್ ಮಾಡಿ ಆ ಪ್ರಶ್ನೆಯನ್ನು ಹಾಕಿದ್ದಾರೆ. ಇದೇನು ಸುಳ್ಳು ಪ್ರಶ್ನೆ. ನಮಗೆ ಪ್ರಶ್ನೆ ಕೇಳಬೇಕಾದ್ರೆ ಆ ದೊಡ್ಡ ಸರ್ಜನ್ನ ಹೆಸರೇನು, ಆ ಶಸ್ತ್ರಚಿಕಿತ್ಸೆ ಮಾಡಿದರಂತಹ ಆ ಡಾಕ್ಟರ್ ಹೆಸರೇನು, ದೊಡ್ಡ ದೊಡ್ಡ ಕೆಲಸದಲ್ಲಿರುವವರು. ಅವಳು ಕೇಳ್ತಾಳೆ, ಸರ್ ಇದು ನೀವು ತಮಾಷೆಗೆ ಕೊಟ್ಟಿರುವ ಪ್ರಶ್ನೆ ಅಲ್ವಾ ಸರ್? ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೀರಲ್ಲ ಸರ್? ಇದಕ್ಕೆ 5 ಅಂಕ ಉಂಟಾ ಸರ್? 5 ಅಂಕದ ಪ್ರಶ್ನೆಯಾ ಸರ್ ಇದು? ನೀವು ತಮಾಷೆ ಮಾಡ್ತಾ ಇದ್ದೀರಾ ಸರ್, ಸುಮ್ಮನೆ ಅಲ್ವಾ ಸರ್? ಪ್ರೊಫೆಸರ್ ಏನು ಅನುಮಾನ ಪಡೆದೆ, ಖಂಡಿತವಾಗಿ ತಮಾಷೆ ಅಲ್ಲ, ಅದು 5 ಅಂಕದ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂತ ಹೇಳಿಯೇ ಬಿಟ್ಟರು. ಸಮಯ ಆಯಿತು. ಎಲ್ಲ ಅವರ ಉತ್ತರ ಪತ್ರಿಕೆಗಳನ್ನು ತಗೊಳ್ತಾರೆ. ಆನಂತರ ಅವಳು ಪ್ರೊಫೆಸರ್ ಹತ್ರ ಬರ್ತಾಳೆ. ಸರ್, ಯಾಕೆ ನೀವು ಅಂತಹ ಪ್ರಶ್ನೆಗಳನ್ನು ಕೇಳಿದ್ರಿ? ಹೋಗಿ ಆ ನೆಲಗುಡಿಸುವವರ ಹೆಸರು ಕೇಳಿದ್ದೀರಲ್ಲ ಸರ್, ಇದೆಲ್ಲ ನಮಗೆ ಗೊತ್ತಿರ್ತದ ಸರ್? ಅವರ ಹೆಸರೆಲ್ಲ ಗೊತ್ತಿರ್ತದ? ದೊಡ್ಡ ದೊಡ್ಡ ಹೀರೋಗಳ ಹೆಸರು ಕೇಳಿದರೆ ನಮಗೆ ಗೊತ್ತಿದೆ. ಮತ್ತು ದೊಡ್ಡ ದೊಡ್ಡ ಕೆಲಸಗಳಲ್ಲಿ ಇರುವಂತಹ ಪ್ರಶ್ನೆಗಳನ್ನು ನೀವು ಕೇಳಿದರೆ
ಖಂಡಿತ ನಾವು ಆನ್ಸರ್ ಮಾಡ್ತೇವೆ. ಹೋಗಿ ಹೋಗಿ ಆ ನೆಲ ಗುಡಿಸುವವರ ನೆಲವರೆಸುವವರ ಪ್ರಶ್ನೆಗಳನ್ನು ಕೇಳಿದಿರಿ, ಅದು ಕೂಡ 5 ಅಂಕಕ್ಕೆ ಕೊಟ್ಟಿದ್ದೀರಿ. ಸರ್ ಇದು ನಿಮ್ಮದು ಸುಮ್ಮನೆ ಸರ್, ಖಂಡಿತ ಸುಮ್ಮನೆ ಅಲ್ಲ. ಪ್ರೊಫೆಸರ್ ಅವಳನ್ನು ಹತ್ತಿರ ಕರೀತಾರೆ, ಎಲ್ಲ ವಿದ್ಯಾರ್ಥಿಗಳನ್ನು ಕರೆಯುತ್ತಾರೆ. ಅದರಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಮಾತ್ರ ಆ ಪ್ರಶ್ನೆಗೆ ಉತ್ತರ ಗೊತ್ತಿರ್ತದೆ. ಆವಾಗ ಪ್ರೊಫೆಸರ್ ಹೇಳ್ತಾರೆ, ಕೆಲಸದಲ್ಲಿ ಮೇಲು ಇಲ್ಲ ಕೀಳು ಇಲ್ಲ, ಎಲ್ಲ ಕೆಲಸವನ್ನು ನಾವು ಗೌರವಿಸಬೇಕು, ಎಲ್ಲರನ್ನು ನಾವು ಗೌರವಿಸಬೇಕು. ಅವರ ಕೆಲಸ ನೋಡಿ ಅವರನ್ನು ಗುರುತಿಸಿಕೊಳ್ಳುವುದು ಅಲ್ಲ, ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದಂತಹ ಗೌರವವಿದೆ. ನೋಡಿ ಮಕ್ಕಳೇ, ಈ ಕಥೆಯಿಂದ ನಾವು ಏನು ತಿಳ್ಕೊಳ್ಬಹುದು? ಯಾವ ಮೌಲ್ಯವನ್ನು ನಾವು ಬೆಳೆಸ್ಕೊಳ್ಬೋದು? ಯಾವುದದು ಮೌಲ್ಯ? ಕರೆಕ್ಟ್, ಇತರರನ್ನು ಗೌರವಿಸು, ಇತರರನ್ನು ಗೌರವಿಸು, ಇತರರ ಕೆಲಸವನ್ನು ನೀನು ಗೌರವಿಸು. ಹೌದು ಮಕ್ಕಳೇ, ನಮ್ಮ ಮನೆಯಲ್ಲೂ ಕೂಡ ತುಂಬ ಮಂದಿ ಕೆಲಸಕ್ಕೆ ಬರ್ತಾರೆ ಆಗಿರ್ಬೋದು, ನಮ್ಮ ಮನೆ ಕೆಲಸ ಮಾಡಲಿಕ್ಕೆ ಅಥವಾ ಕೃಷಿಗೆ ಸಂಬಂಧಪಟ್ಟಂತಹ ಕೆಲಸ ಮಾಡಲಿಕ್ಕೆ ನಾವು ಕರೀತೇವೆ. ಅವರ ಜೊತೆ ನಾವು ಪ್ರೀತಿಯಿಂದ ಇರಬೇಕು, ಅವ್ರ ಹತ್ರ ಪ್ರೀತಿಯಿಂದ ನಾವು ಮಾತಾಡಬೇಕು. ಅವರು ಆ ಕೆಲಸ ಮಾಡ್ತಾರಂತೇಳಿ ಅವರನ್ನು ಕೀಳಾಗಿ ನೋಡುವುದಲ್ಲ, ಅವರು ಕೂಡ ನಮ್ಮಂತೆ ಮನುಷ್ಯರು. ಎಲ್ಲರೂ ಇದ್ದರೆ ಮಾತ್ರ ನಮ್ಮ ಸಮಾಜ ಒಳ್ಳೆಯದಾಗ್ತದೆ ಅಲ್ವಾ ಮಕ್ಕಳೇ? ಆದರೆ ಇವತ್ತಿನಿಂದ ಮಕ್ಕಳೇ ನಾವು ಎಲ್ಲರನ್ನೂ ಗೌರವಿಸುವಂತಹ ಮೌಲ್ಯವನ್ನು ನಾವು ಬೆಳೆಸಿಕೊಳ್ಳೋಣ, ಎಲ್ಲರೊಂದಿಗೂ ಗೌರವದಿಂದ ಇರೋಣ. ನಾವು ಕೂಡ ಒಳ್ಳೆಯ ಮಕ್ಕಳಾಗಿ ಮುಂದೊಂದು ದಿನ ನಮ್ಮನ್ನು ಗೌರವದಿಂದ ಕಾಣಬೇಕಾದ್ರೆ ನಾವು ಇಂದಿನಿಂದಲೇ ಇತರರನ್ನು ಗೌರವಿಸುವಂತಹ ಮನೋಭಾವನೆಯನ್ನು ಮೌಲ್ಯವನ್ನು ಬೆಳೆಸೋಣ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೂ ಸ್ಟೇ ಹೋಮ್, ಸ್ಟೇ ಸೇಫ್. ಬಾಯ್ ಚಿಲ್ಡ್ರನ್. ಥ್ಯಾಂಕ್ ಯು.